ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ ಫ್ರೆಂಡ್ಸ್, ಯಾರೆಲ್ಲ ಇದ್ದೀರಾ ಬನ್ನಿ, ಬೇಗ ಬೇಗ ಬನ್ನಿ. ಉದ್ಕ ಮುದ್ದೆ ಅಂತಾರೆ ನಮ್ಮ ಕಡೆ. ನೋಡಿ, ಸಬ್ಬಾಕ್ಸಿ ಸೊಪ್ಪನ್ನ ಸ್ವಚ್ಛಗೆ ತೊಳೆದು ಹೆಚ್ಚಿ ಕ್ಲೀನಾಗಿ ಸ್ವಚ್ಛ ಮಾಡಿ ಏನೆಲ್ಲ ತೊಗೊಂಡು ಐಟಮ್ಸ್ನೆಲ್ಲ ತೊಗೊಂಡು ಉದ್ಕ ಮುದ್ದೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನೋಡೋಣ ಬನ್ನಿ ಯಾವ ಥರ ಉದ್ಕ ಮುದ್ದೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದ ಅಡುಗೆ ಮಾಡಿ ತೋರಿಸ್ತೀನಿ. ಏನು ಗೊತ್ತಾ, ನಿಮಗೂ ಎಲ್ರಿಗೂ ಇಷ್ಟ ಆಗೋಂಥ ಅಡುಗೆ ಉದ್ಕ ಮುದ್ದೆ ಅಂತೀವಿ ನಾವು. ಓಕೆನಾ? ಉದ್ಕ ಮುದ್ದೆ ಅಂತೀವಿ. ನೋಡಿ, ಇಷ್ಟೆಲ್ಲ ಐಟಮ್ಸ್ ಬೇಕು. ಬೆಂಗಳೂರು ಕಡೆ ಬೇರೆ ಸೈಡೆಲ್ಲ ಬಸ್ಸಾರು ಮುದ್ದೆ ಅಂತಾರೆ ಏನೋ. ನೋಡಿ, ಸಬ್ಬಾಕ್ಷಿ ಸೊಪ್ಪು ತಗೊಂಡಿದ್ದೀನಿ. ಸಬ್ಬಾಕ್ಷಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಬೆಂಡೆಕಾಯಿ, ಸ್ವಲ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಮತ್ತು ಹುಚ್ಚೆಳ್ಳು ಪುಡಿ, ಕೊತ್ತಂಬರಿ ಪುಡಿ ಅಲ್ಲ ಕೊತ್ತಂಬರಿ ಕೊತ್ತಂಬರಿ ಪುಡಿ ಅಲ್ಲ, ಅದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಪೌಡ್ರ್ ಥರ ಆಗಿದೆ. ಕೊತ್ತಂಬರಿ, ನಿಂಬೆಹಣ್ಣು ಹುಳಿಗೆ ತಕ್ಕಷ್ಟು, ಆಮೇಲೆ ಒಂದು ಕಪ್ಪು ಬೇಳೆ, ಒಗ್ಗರಣೆ ಮಾಡಲಿಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ. ಓಕೆನಾ ಫ್ರೆಂಡ್ಸ್? ಯಾವ ಥರ ಮಾಡ್ತೀನಿ ಅಂತ ನೀವು ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನಂದು ಉದ್ಕ ಮುದ್ದೆ ಮಾಡುವ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಬಾಗಿ ಕಮೆಂಟ್ ಹಾಕಿ ಹೇಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಇವನ್ನ ಬೆಂಡೆಕಾಯಿ, ಮೆಣಸಿನ್ಕಾಯಿ, ಬದನೆಕಾಯಿ, ಟೊಮೊಟೊನ ಹಂಚಿಟ್ಟು ಹಂಚಿನಲ್ಲಿ ಹುರಿದುಕೊಳ್ಳೋಣ. ಓಕೆನಾ? ಗ್ಯಾಸ್ ಮೇಲೆ ಹಂಚಿಟ್ಟು ಈ ಥರ ಹಂಚಿನಲ್ಲಿ ಹಾಕಿ ಹುರಿದುಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬನ್ನಿ, ಯಾರೆಲ್ಲ ಇದ್ದೀರಾ? ನಂದು ಉದ್ಕ ಮುದ್ದೆ ಮಾಡುವ ವಿಡಿಯೋ ಹೇಗಿದೆ ಅಂತ ನೋಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆನಾ? ಯಾವ ಥರ ಮಾಡ್ತೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಬನ್ನಿ, ನೋಡಿ ಬೆಂಡೆಕಾಯಿ, ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಈ ಥರ ಹುರ್ಕೋಬೇಕು. ಓಕೆನಾ? ಈ ಥರ ಹುರಿದುಕೊಂಡು ನೆಕ್ಸ್ಟ್ ಅವೆಲ್ಲ ಸುಟ್ಟ ಮೇಲೆ ನೋಡಿ, ಈ ಕಡೆ ಬದನೆಕಾಯಿ ಹುರಿತಾ ಇದ್ದೀನಿ, ಸುಡ್ತಾ ಇದ್ದೀನಿ ಈ ಥರ. ಓಕೆನಾ? ಒಬ್ಬರು ಹುರಿಯುವುದು ಅಂತಾರೆ, ಒಬ್ಬರು ಸುಡುವುದು ಅಂತಾರೆ. ನಿಮ್ಮ ಕಡೆ ಯಾವ ಥರ ಹೇಳ್ತೀರೋ ಆ ಥರ ಮಾಡಿ. ಈ ಥರ ಎಲ್ಲ ಬದನೆಕಾಯಿ ಎಲ್ಲ ಸುಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಮಾಡ್ತೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆವಾಗಲೇ ಹೇಳಿದ್ನಲ್ಲ ಏನೆಲ್ಲ ಸುಡಬೇಕು ಅಂತ. ಎಲ್ಲ ಎಣ್ಣೆ ಹಾಕಿ ಸ್ವಲ್ಪ ಹುರಿದುಕೊಂಡಿದ್ದೇನೆ. ಬದನೆಕಾಯಿ, ಟೊಮೊಟೊ, ಕರಿಬೇವು, ಬೆಂಡೆಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಈ ಬದನೆಕಾಯಿನ ಎಲ್ಲ ಸ್ವಚ್ಛ ಮಾಡ್ಕೊಳ್ಳೋಣ. ಅದರೊಳಗೆ ಹುಳ ಇರುತ್ತೆ, ಒಂದೊಂದು ಬದನೆಕಾಯಿ ಚೆನ್ನಾಗಿರುತ್ತೆ, ಒಂದೊಂದರಲ್ಲಿ ಹುಳ ಇರುತ್ತೆ. ನೋಡಿಕೊಂಡು ಸ್ವಚ್ಛ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ. ಓಕೆನಾ? ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡೋಣ. ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡ್ತೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಹೆಸರು ಮಳ್ತಾ ಇದೆ. ನೀರಿಟ್ಟಿದ್ನಲ್ವ, ಬೇಳೆ ಒಂದು ಬಟ್ಲು ಬೇಳೆ ತೊಗೊಂಡಿದ್ನಲ್ವ, ಆ ಬೇಳೆನ ಇದಕ್ಕೆ ಹಾಕ್ಬಿಡೋಣ. ಓಕೆನಾ? ಬೇಳೆ ಎಲ್ಲ ಬೇಯಲಿ. ಅವು ಆ ಬೇಳೆ ಬೇಯೋವರೆಗೂ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಉದ್ಕಕ್ಕೆ. ಓಕೆನಾ? ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಬದನೆಕಾಯ್ದು ಹೊಗೆ ಆಡ್ತಾ ಇದೆ ನೋಡಿ, ಬಿಸಿ ಇದೆ. ಅದರಲ್ಲಿ ಹುಳ ಇದೆಯೋ ಚೆನ್ನಾಗಿದೆಯೋ ಅಂತ ನೋಡಿಕೊಂಡು ಮಿಕ್ಸಿ ಮಾಡಿಕೊಂಡು ಉದ್ಕ ಕಲಸೋಣ. ಓಕೆನಾ? ಹೇಗೆ ಮಾಡ್ತಾ ಇದ್ದೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬದನೆಕಾಯಲ್ಲಿ ಎಲ್ಲ ನೋಡಿಕೊಂಡೆ ಹುಳ ಪಳ ಏನಾದರೂ ಇದೆಯೋ ಏನಂತ. ತುಂಬ ಚೆನ್ನಾಗಿದೆ, ಯಾವ ಹುಳನೂ ಇಲ್ಲ, ಎಂಥದಿಲ್ಲ, ಸೂಪರ್ ಇದೆ ನೋಡಿ, ಹೊಗೆ ಆಡ್ತಾ ಇದೆ. ಈಗ ಒಂದು ಸರಿ ಮಿಕ್ಸಿ ಮಾಡ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಬಿಡೋಣ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಉದ್ಕ ಮುದ್ದೆ ಕಾಳು ರೆಡಿಯಾಗಿದೆ. ಬೇಳೆ ಮೆತ್ತಗೆ ಬೆಂದಿದ್ದಾವೆ ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದ್ದಾವೆ. ಈ ಥರ ಬೇಯಬೇಕು. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಈ ಥರ. ಇಲ್ಲಿ ನೋಡಿ ಬೆಂದಿದೆಯೋ ಇಲ್ಲೋ ಅಂತ ಈ ಪಾತ್ರೆಗೆಲ್ಲ ಹತ್ತಿರುತ್ತೆ ಅಲ್ವಾ, ಈ ಥರ ಮೆತ್ತಗೆ ಬೆಂದಿರಬೇಕು. ಓಕೆನಾ? ನೆಕ್ಸ್ಟು ಬೆಂದ ಮೇಲೆ ಇದೇನು ತೊಳೆದು ವಾಶ್ ಮಾಡಿ ಕ್ಲೀನಾಗೆ ಸ್ವಚ್ಛ ಮಾಡಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ.
ಹೆಚ್ಚಿರ್ತಕ್ಕಂಥ ಸೊಪ್ಪನ್ನು ಸಬ್ಬಾಕ್ಸಿ ಕಾಣಿಸ್ತದೆಯಾ, ಸಬ್ಬಾಕ್ಸಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಬಿಡೋಣ. ಓಕೆನಾ. ಸ್ವಲ್ಪ ಅದು ಸೊಪ್ಪು ಬೇಯಲಿ. ಓಕೆನಾ ಫ್ರೆಂಡ್ಸ್. ನೋಡಿ, ಸೊಪ್ಪು ಬೆಂದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಉದ್ಕ ಮುದ್ದೆ ಸೂಪರಾಗಿರುತ್ತೆ. ನೀವು ಸಹ ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಹೇಗಿದೆ ಅಂತ ನನಗೆ ಒಳ್ಳೆ ಮಾಹಿತಿ ಕೊಡಿ. ಓಕೆನಾ, ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಕಂಟಿನ್ಯೂ ನೋಡಿ, ಸಂಪೂರ್ಣ ವಿಡಿಯೋ ನೋಡಿ ನನಗೆ ಯಾವ ಥರ ಬಂತು ಉದ್ಕ ಮುದ್ದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಥರ ಜರಡಿ ಇಟ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಇವಾಗ ಬೇಳೆನು ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಕಾಣಿಸ್ತಾ ಇದೆಯಾ, ಇದನ್ನು ಇದರಲ್ಲಿ ಹಾಕೋಣ. ಓಕೆನಾ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಬಸ್ದು ಬಿಡೋಣ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದು ಸ್ವಲ್ಪ ನೋಡಿ ಯಾವ ಥರ ಹೊಗೆ ಬರ್ತಾ ಇದೆ. ಇದು ಎಲ್ಲ ಸ್ವಲ್ಪ ಬಿಸಿ ಆಗ್ತಾ ಇರಲಿ, ಬಿಸಿ ಇದೆ. ಓಕೆನಾ, ಸ್ವಲ್ಪ ತಣ್ಣಗೆ ಹಾರಲಿ. ಆಮೇಲೆ ಒಗ್ಗರಣೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉದ್ಕ ಮುದ್ದೆ ಯಾವ ಥರ ಮಾಡೋದು ಅಂತ ನಮ್ಮ ಸೈಡ್ ಯಾವ ಥರ ಮಾಡ್ತೀವಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಕಂಟಿನ್ಯೂ ನೋಡಿಕೊಂಡು ನೀವು ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಸ್ವಲ್ಪ ತಣ್ಣಗೆ ಹಾರಲಿ, ಸೈಡ್ಗೆ ಎತ್ತಿಡ್ತೀನಿ. ನೆಕ್ಸ್ಟು ಈ ಬೇಳೆದು ಏನು ಕಟ್ಟು ಬಸ್ತಿರ್ತೀವಲ್ಲ, ಇದನ್ನ ಕಟ್ಟು ಅಂತೀವಿ ನಾವು. ಒಂದೊಂದು ಊರ ಕಡೆ ಒಂದೊಂದು ಥರ ಭಾಷೆ. ಈ ಥರ ರಸ ಒಬ್ಬರು ರಸ ಅಂತಾರೆ, ಈ ಥರ ಬೇಳೆ ಕಟ್ಟು ಅಂತೀವಿ ನಾವು. ಈ ಕಟ್ಟು ಬಂದಿರೋದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ, ಮಿಕ್ಸಿಗೆ ಹಾಕ್ಕೊಂಡಿರೋ ಐಟಮ್ಸ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಉದ್ಕ ಕಲಿಸ್ತೀನಿ. ಅದನ್ನು ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಗ್ಗರಣೆ ಎಣ್ಣೆ ಕಾದಿದೆ, ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಾಸಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿದ್ದೀನಿ. ಓಕೆನಾ, ನೋಡ್ಕೊಳ್ಳಿ. ನೋಡಿ, ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ವ, ಅವನು ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕೋಣ. ಸೊಪ್ಪಿಗೆ ಹಾಕಿದ್ದೀವಿ, ಆಲ್ರೆಡಿ ಸೊಪ್ಪಿಗೆ ಹಾಕಿದ್ದೀವಿ, ಇದಕ್ಕೂ ಸ್ವಲ್ಪ ಹಾಕೋಣ. ಓಕೆನಾ ಫ್ರೆಂಡ್ಸ್. ನೋಡಿ, ಇದು ಬೇಯ್ತಾ ಇರಲಿ. ನೆಕ್ಸ್ಟ್ ಬೆಂದ ಮೇಲೆ ಏನು ಮಾಡ್ತೀನಿ ನೋಡಿ, ಸ್ವಲ್ಪ ಇದು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಸೊಪ್ಪನ್ನ ಇದಕ್ಕೆ ಹಾಕಿಬಿಡೋದು. ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಸೊಪ್ಪೇನಿದೆಯಲ್ವ, ನೋಡಿ, ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಈ ಸೊಪ್ಪಿನ ಕಾಳು ಏನಿದೆಯಲ್ಲ, ಸೊಪ್ಪು ಮತ್ತು ಬೇಳೆ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಅದ್ರ ಕಟ್ಟೆಲ್ಲ ಬಸ್ತು ಕಾಳು ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಓಕೆನಾ. ಇದು ಒಗ್ಗರಣೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಆಗಲಿ. ಅವು ಆದ ತಕ್ಷಣ ನೋಡಿ, ಆಯಿತು, ಕಂದು ಬಣ್ಣ ಬರ್ತಾ ಇದ್ದಾವೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ಇದಕ್ಕೆ ಹಾಕ್ಬಿಡೋಣ ಬೆಂದಿರೋ ಕಾಳನ್ನ. ನೋಡಿ, ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಕಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿಬಿಡೋಣ. ಒಗ್ಗರಣೆ ಹಾಕಿದ್ದೀನಿ, ಕಾಳು ಪಲ್ಯ ರೆಡಿ ಆಯಿತು. ಉದ್ಕ ಮುದ್ದೆ ಕಾಳು ರೆಡಿ ಆಯಿತು ಫ್ರೆಂಡ್ಸ್. ಓಕೆನಾ. ನೋಡಿ, ನೆಕ್ಸ್ಟು ಇವಾಗ ಉದ್ಕಕ್ಕೆ ಏನೆಲ್ಲ ಮಿಕ್ಸ್ ಮಾಡಿ ಉದ್ಕ ಮಾಡ್ತೀನಿ ಅಂತ ಹೇಳಿ ತೋರಿಸಿದ್ನಲ್ವ, ಅದನ್ನು ಮಿಕ್ಸಿ ಮಾಡಿಕೊಂಡು ಉದ್ಕ ರೆಡಿ ಮಾಡ್ಕೊಳ್ಳೋಣ. ಇದಾದಮೇಲೆ ಓಕೆನಾ, ಕಂಟಿನ್ಯೂ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಉದ್ಕದ ಬೇಳೆ ಕಟ್ಟು ತೆಗೆದಿದ್ದೀವಲ್ಲ, ಅದು ರೆಡಿಯಾಗಿದೆ. ಆಮೇಲೆ ಹುರಿದು ಇಟ್ಕೊಂಡಿರ್ತಕ್ಕಂಥ ಐಟಮ್ಸ್ ಎಲ್ಲ ಹುರಿದಿದ್ವಲ್ಲ, ಅದನ್ನೆಲ್ಲ ಮಿಕ್ಸಿ ಮಾಡಿದ್ದೀನಿ. ಓಕೆನಾ, ಕಾಣಿಸ್ತಿದೆಯಾ. ಇದನ್ನು ಇದಕ್ಕೆ ಹಾಕ್ಬಿಡೋಣ. ನೋಡಿ, ಇದು ಸ್ವಲ್ಪ ತರಿಯಾಗಿರಬೇಕು, ಬಾಯಿಗೆ ಸಿಗ್ತಾ ಇರಬೇಕು, ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕೊಂಬಿಡಿ. ಓಕೆನಾ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಮತ್ತು ನೆಕ್ಸ್ಟು ಇದಕ್ಕೆ ಎಲ್ಲ ಐಟಮ್ಸು ಹಾಕಿದ್ದೇವೆ. ಇವಾಗ ಏನು ಮಾಡ್ತೀನಿ ಗೊತ್ತಾ, ನೆಕ್ಸ್ಟು ಸ್ವಲ್ಪ
ನಿಂಬೆ ಹುಳಿ ರಸ ಹಾಕ್ಕೊಂಬಿಡೋಣ. ಓಕೆನಾ. ಈ ಥರ ಬೀಜ ಎಲ್ಲ ತೆಗೆದು ನೋಡಿ, ಈ ಥರ ಬೀಜ ಬರುತ್ತೆ. ಬೀಜ ಹಾಕಬೇಡಿ, ವಿಷ ಆಗುತ್ತೆ ಬೀಜ ಹಾಕಿದರೆ. ಬೀಜ ತೆಗೆದು ಸೈಡಿಗೆ ಇಟ್ಬಿಡೋಣ. ಎಷ್ಟು ಬೇಕಷ್ಟು ನಿಂಬೆ ರಸ ಹಿಂಡಿ ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಬೇಕಾದರೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಿರ್ತೀವಲ್ಲ, ಆವಾಗಲೇ ಬೇಕಾದಷ್ಟು ನಿಂಬೆ ಹುಳಿನ ಹಾಕಬಹುದು. ಮತ್ತು ಗುರ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಗುರ ಪುಡಿ ಅಂದ್ರೆ ಗೊತ್ತಲ್ವಾ, ಹುಚ್ಚಳ ಪುಡಿನ ಕುಟ್ಟಿ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಓಕೆನಾ. ಇದು ಬೇಳೆ ಕಟ್ಟು ಸ್ವಲ್ಪ ಎಕ್ಸ್ಟ್ರಾ ಇತ್ತು, ತೆಗ್ದಿದ್ದೀನಿ. ಬೇಕಂದ್ರೆ ಹಾಕಿಬೋದು, ಬೇಡ ಅಂದರೆ ಬಿಡ್ಬೋದು ಫ್ರೆಂಡ್ಸ್. ಓಕೆನಾ. ನೋಡಿ ಈ ಥರ ಉದಕಕ್ಕೆ ಏನು ಸೊಪ್ಪಿನ ಕಟ್ಟು ಅಂದರೆ ಸಬ್ಬಾಕ್ಸಿ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಯಾವುದೇ ಥರ ಸೊಪ್ಪು ಹಾಕಿದ್ರು ಕೂಡ ಉದ್ಕ ಮುದ್ದೆ ಈ ಥರ ಮಾಡ್ಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ ಯಾವ ಥರ ಇದೆ ಉದ್ಕ ಮುದ್ದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಬೇಕಂದರೆ ಈ ಥರ ಬದನೆಕಾಯಿ ಸುಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಕೆಲವರು ಬದನೆಕಾಯಿ ತಿನ್ನಲ್ಲ, ಅವರಿಗೆ ಬೇರೆ ಉದಕನೇ ಮಾಡಿ ಕೊಡಬೇಕು, ಇದರಲ್ಲಿ ತೆಗೆದು ಕೊಡಬೇಕು. ಓಕೆನಾ. ನೋಡಿ ಈ ಥರ ಬದನೆಕಾಯಿನ ಕ್ಲೀನಾಗಿ ಸುಟ್ಟು ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದೆ. ನೋಡಿ ಯಾವ ಥರ ಇದೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ರಾಗಿ ಮುದ್ದೆ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಉದಕ ಮುದ್ದೆ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಓಕೆನಾ. ಮತ್ತು ಈ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಹುಳಿ ಖಾರ ಯಾವ ಥರ ಇದೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಏನು ಬೇಕೋ ಅದನ್ನ ನೋಡಿ. ಈ ಥರ ಮಾಡ್ತೀವಿ ನಾವು, ಉದಕ ಮುದ್ದೆ ಅಂತೀವಿ. ನಿಮ್ಮ ಕಡೆ ಏನಂತಾರೆ ಇದಕ್ಕೆ? ಬಸ್ಸಾರು ಮುದ್ದೆ ಅಂತಾರೋ, ಉದಕ ಮುದ್ದೆ ಅಂತಾರೋ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ. ನೋಡಿ ಈ ಥರ ಇದೆ ಉದಕ. ನೆಕ್ಸ್ಟು ಬೇಳೆದು ಮಾಡಿದ್ವಲ್ಲ ಸೊಪ್ಪು ರೆಡಿಯಾಗಿದೆ. ನೋಡಿದ್ರಲ್ಲ, ಉದಕ ಬೇಳೆ ಕಟ್ಟು, ಉದಕ ಮತ್ತು ಬೇಳೆ ಸೊಪ್ಪಿಂದು ಇದು ರೆಡಿ ಆಯಿತು. ನೆಕ್ಸ್ಟು ಮುದ್ದೆ ಮಾಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ರೈಸ್ ಸಹ ರೆಡಿ ಆಯಿತು. ಓಕೆನಾ. ರೈಸು ರೆಡಿ ಆಯಿತು. ರೈಸ್ನ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಓಕೆನಾ. ನೆಕ್ಸ್ಟು ಏನು ಮಾಡ್ತೀನಿ ಅಂತ ನೋಡಿ. ಮುದ್ದೆ ಮಾಡಲಿಕ್ಕೆ ಒಂದು ಅರ್ಧ ಚೆಂಬು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರಿ. ಓಕೆನಾ. ನಾವು 4 ಇದ್ದೀವಿ, ಅರ್ಧ ಚೆಂಬು ನೀರು ಹಾಕಿದ್ದೀನಿ. ರಾಗಿ ಮುದ್ದೆ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ನೀರು ಸ್ವಲ್ಪ ಕಾಯಲಿ, ನೀರು ಮಳ್ಳವರೆಗೂ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೆಸರು ಕಾಯ್ತಾ ಇದೆ ನೋಡಿ, ಮಳ್ತಾ ಇದೆ ಅಲ್ವಾ ನೀರು. ಅದಕ್ಕೆ 1 ಸ್ಪೂನು ರೈಸ್ ಹಾಕೋಣ. ಓಕೆನಾ. ರೈಸ್ ಹಾಕಿ ಈ ಥರ ಮಿಕ್ಸ್ ಮಾಡಿಡಿ. ಅದು ಸ್ವಲ್ಪ ಬೇಯ್ತಾ ಇರಲಿ. ಓಕೆನಾ. ಬೆಂದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ ಅಂದರೆ, 1 ಕಪ್ಪು ಅಂದರೆ 1 ಬಟ್ಲು ತಗೊಂಡಿದ್ದೀನಿ. ಹಸಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ರಾಗಿ ಹಸಿಟ್ಟು. ಓಕೆನಾ. ಅದು ಕ್ಲೀನಾಗೆ ಬೇಯಲಿ. ಓಕೆನಾ. ಕ್ಲೀನಾಗೆ ಬೆಂದಮೇಲೆ ನಾನು ಯಾವ ಥರ ಮುದ್ದೆ ಮಾಡ್ತೀನಿ ನೋಡಿ, ಅದೆಲ್ಲ ಫುಲ್ಲು ತುಂಬ್ಕೋಬೇಕಾದ್ರೆ ತುಂಬ ಉಕ್ಕಿ ಬರಬೇಕದು. ಆ ಥರ ಬಂದಮೇಲೆ ಸ್ವಲ್ಪ ಬೇಕಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಓಕೆನಾ. ಬೇಕಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು. ಓಕೆನಾ. ನೆಕ್ಸ್ಟು ಇದನ್ನೆಲ್ಲ ಕೂಡಿಸಿ, ಇದನ್ನ ಕೈ ಬಿಡದೆ ಕೂಡಿಸ್ಬೇಕು. ಓಕೆನಾ. ಎಲ್ಲ ಮಿಕ್ಸ್ ಮಾಡಿ ನೆಕ್ಸ್ಟ್ ಮುದ್ದೆ ತೊಟ್ಟುವುದು ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ. ಈ ಥರ ಕೂಡಿಸ್ಬೇಕು ನೋಡಿ. ಈ ಥರ ಕೂಡಿಸಿ. ಓಕೆನಾ ಫ್ರೆಂಡ್ಸ್. ಮುದ್ದೆ ತೊಟ್ಟುವುದು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಮುದ್ದೆ ಕೂಡಿಸಿದ್ದಾಯ್ತಲ್ವ, ಈಗ ಮುದ್ದೆ ತೊಟ್ಟುವುದು ಹೇಗೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಕೈ ಬಟ್ಲು ಅಂತಾರೆ ಇದನ್ನ, ಮುದ್ದೆ ತೊಟ್ಟುವುದು. ಸ್ವಲ್ಪ ನೀರು ಹಾಕೊಳ್ಳೋಣ ಬಟ್ಲಲ್ಲಿ. ಓಕೆನಾ ಫ್ರೆಂಡ್ಸ್. ನೋಡಿ ಈ ಥರ ಪಾತ್ರೆ ಸುಡುತ್ತೆ ಅಂದರೆ ಈ ಥರ ಹಿಡ್ಕೊಳ್ಳಿ. ಓಕೆನಾ. ಈ ಥರ ಜಿಗುಟು ಹಾಕ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್.
ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಜಿಗುಟು ಹಾಕ್ಕೊಂಡು ಈ ಥರ ನಮಗೆ ಎಷ್ಟು ಬೇಕೋ ಯಾವ ಸೈಜಿಗೆ ಮುದ್ದೆ ಬೇಕೋ ಆ ಸೈಜಿಗೆ ಮುದ್ದೆ ಹಾಕ್ಕೊಳ್ಳೋಣ ಹಿಟ್ಟನ್ನ. ಓಕೆನಾ ಫ್ರೆಂಡ್ಸ್, ನೋಡಿ ಯಾವ ಥರ ಮುದ್ದೆ ತೊಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಈ ಥರ ಮುದ್ದೆ ತೊಟ್ಟಬೇಕು. ಯಾವ ಸೈಜಿಗೆ ಬೇಕೋ ನಿಮಗೆ ಆ ಸೈಜಿಗೆ ಮುದ್ದೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ನೋಡಿ ಫ್ರೆಂಡ್ಸ್, ಈ ಥರ ಮುದ್ದೆ ರೆಡಿ ಆಯಿತು. ಓಕೆನಾ, ಉದ್ಕ ಮುದ್ದೆ ಯಾವ ಥರ ಇದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಮುದ್ದೆ ರೆಡಿ ಆಯಿತು. ಓಕೆನಾ, ನೋಡಿ ಉದ್ಕ ಮುದ್ದೆ ಮತ್ತು ರೈಸು ಜೊತೆಗೆ ಸ್ವಲ್ಪ ಕಾಳು ಪಲ್ಯ. ಉದ್ಕ ಮುದ್ದೆ ನೋಡಿ, ಉತ್ತರ ಕರ್ನಾಟಕ ಉದ್ಕ ಮುದ್ದೆ ಸ್ಪೆಷಲ್ ಆಗಿದೆ. ನೋಡಿ ಮಾಡ್ಕೊತೀನಿ, ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ದಯವಿಟ್ಟು ಇದೇ ಥರ ಮಾಡ್ಕೊತೀನಿ. ಹೇಗಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆನಾ, ಉತ್ತರ ಕರ್ನಾಟಕ ಉದ್ಕ ಮುದ್ದೆ ಪಲ್ಯ ರೈಸು ರೆಡಿ ಆಯಿತು. ನೋಡಿ, ಸಬ್ಬಾಕ್ಸಿ ಸೊಪ್ಪಿನ ಉದ್ಕ ಮುದ್ದೆ, ಉತ್ತರ ಕರ್ನಾಟಕ ಉದ್ಕ ಮುದ್ದೆ. ಓಕೆನಾ, ಒಂದ್ಸರಿ ನೀವು ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಉದ್ಕ ಮುದ್ದೆ ಊಟ ಮಾಡೋಣ ಬನ್ನಿ, ಸವಿಯೋಣ ಬನ್ನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್. ಫ್ರೆಂಡ್ಸ್, ರೈಸು ರೆಡಿ ಆಯಿತು. ನೋಡಿ, ಉದ್ಕನೂ ರೆಡಿ ಆಯಿತು, ಕಾಣಿಸ್ತಾ ಇದೆಯಾ? ಕಾಳು ಪಲ್ಯನೂ ರೆಡಿ ಆಯಿತು, ಜೊತೆಗೆ ಮುದ್ದೆನೂ ರೆಡಿ ಆಯಿತು ಅಲ್ವಾ? ಬನ್ನಿ ಊಟ ಮಾಡೋಣ, ಏನಂತೀರಾ? ನೋಡಿ ಬನ್ನಿ ಫ್ರೆಂಡ್ಸ್, ಹೊಟ್ಟೆ ಹಸಿವು ಆಗ್ತಾ ಇದೆ ಅಲ್ವಾ ನಿಮಗೂ ಸಹ? ಬನ್ನಿ ಊಟ ಮಾಡೋಣ. ಓಕೆನಾ?